ಸಚಿವರ ಹನಿ ಟ್ರ್ಯಾಪ್ ವಿಚಾರವಾಗಿ ಕಿಡಿಕಾರಿದ್ದಾರೆ ಭಾರತಿ ಸುರೇಶ್. ಹನಿ ಟ್ರ್ಯಾಪ್ ಮಾಡುವವರಿಗೆ ಯಾವುದೇ ರೀತಿಯ ಕ್ಷಮೆಗಳು ಇಲ್ಲ. ಇದು ಮೋಸ್ಟ್ ಡೇಂಜರಸ್ ವಿಚಾರ. ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಯಾರೇ ಮಾಡಿದ್ರು ಕೂಡ ಇದು ಅಸಹ್ಯದ ಕೆಲಸವಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇದುವರೆಗೂ ಕೂಡ ಯಾವುದು ಹನಿ ಟ್ರ್ಯಾಪ್ ನಡೆದಿಲ್ಲ ಅಂತ ಕೂಡ ಈ ವಿಷಯವಾಗಿ ಹೇಳಿದ್ದಾರೆ. ಎಲ್ಲವನ್ನ ಪೊಲೀಸರು ನೋಡ್ಕೊಳ್ತಾರೆ ಅನ್ನೋದು ಭಾರತಿ ಸುರೇಶ್ ಅವರ ಮಾತು. ಹನಿ ಟ್ರ್ಯಾಪ್ ವಿಷಯವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ದ ಮೋಸ್ಟ್ ಡೇಂಜರಸ್, ಕಾನೂನು ರೀತಿಯ ಕ್ರಮ ಆಗಬೇಕು, ಪೊಲೀಸರು ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ ಅವ್ರಿಗೆಲ್ಲನೂ ಕಾನೂನು ಇದೆ, ಕಟ್ಲೆ ಇದೆ. ಆ ಕಾನೂನು ಪ್ರಕಾರ ಅವ್ರನ್ನೆಲ್ಲರೂ ಒಳಗಡೆ ಹಾಕ್ಬೇಕು ಅಷ್ಟೇ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು. ಅದು ಪೊಲೀಸರು ವಿಚಾರಣೆ ಮಾಡ್ತಾರೆ. ಹಂಗೇನೆ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇನ್ ಜನರಲ್ ನಾನು ಹೇಳ್ತಾ ಇರೋದು ಹನಿ ಟ್ರ್ಯಾಪ್, ನಾನು ಇನ್ ಜನರಲ್ ನಾನು ನಿಮಗೆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ. ಹನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ತಾರೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಯಾಕೆ ಈ ರೀತಿಯ ಅನುಮಾನಗಳು ಬರ್ತಾ ಇದೆ? ಏನೋ ಒಂದು ಸರಕಿರಬೇಕು. ಸೊ ಅದರ ಆಧಾರದ ಮೇಲೆ ಇವ್ರುಗಳೆಲ್ಲರೂ ಕೂಡ ಮಾತನಾಡ್ತಿರ್ಬೇಕು ಅನ್ನೋ ಸಹಜ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಚಿವರು ಸ್ಟೇ ಏನಾದರೂ ತಗೊಂಬಂದಾಗ ಅದಕ್ಕೆ ಇನ್ನಷ್ಟು ಪುಷ್ಟಿ ಸಿಗ್ತಾ ಹೋಗುತ್ತೆ. ಇವರ ಮಾತುಗಳಿಗೆ ಇನ್ನಷ್ಟು ಅರ್ಥ ಕೊಡ್ತಾ ಹೋಗುತ್ತೆ. ಯಾರೇ ಆಗಲಿ ಹನಿ ಟ್ರ್ಯಾಪ್ ಯಾಕೆ ಮಾಡ್ತಾರೆ? ಹಣದ ಆಸೆಗೋ ಅಥವಾ ಅವರ ಹೆಸರು ಕೆಡಿಸ್ಬೇಕು ಅನ್ನೋ ಕಾರಣಕ್ಕೋ ಮಾಡಿರ್ತಾರೆ. ಆದರೆ ಅದಕ್ಕೆ ಒಳಗಾಗ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳಬೇಕು?